ಹಾಯ್ ಹಲೋ ನಮಸ್ತೆ ಮಮತಾ ಕನಕರಿಕ್ಷಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತು ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಳ್ಳೋಣ. ತುಂಬ ಸುಲಭದಲ್ಲಿ ಮಾಡುವ. ಏನಂತ ನೋಡಿಕೊಳ್ಳೋಣ ಬನ್ನಿ. ಇದು ನೋಡಿ, ಇದು ಚಕ್ಕರ್ಪ ಹೇಳ್ತಾರೆ. ಮೊದಲಿನ ಕಾಲದಲ್ಲಿ ಇದು ಸಿಕ್ತಿತ್ತು. ಮೊದಲು ನಾವು ಚಿಕ್ಕದಿರುವಾಗೆಲ್ಲ ಸಿಕ್ತಿತ್ತು ಮಾರ್ಕೆಟಲ್ಲಿ. ಊರಿದು ಮುಳುಸೌತೆ. ಇದು ತುಂಬ ದೊಡ್ಡದು, ಸೌತೆಕಾಯಿ ಅಷ್ಟು ದೊಡ್ಡದಾಗ್ತದೆ. ಸೌತೆಕಾಯಿ ಇದರದ್ದು ತಿಂಡಿ ಸಹ ಮಾಡಿಕೊಳ್ತಾ ಇದ್ದಾರೆ, ಇದ್ರೂ ಮತ್ತು ಪದಾರ್ಥ ಸಹ ಮಾಡಿಕೊಳ್ತಿದ್ರು. ಅಷ್ಟು ದೊಡ್ಡದು ಇದು ಮುಳುಸೌತೆ. ಇಷ್ಟು ದೊಡ್ಡದು 1 kg ಇದೆ ಒಂದು ಸೌತೆ. ಇದಕ್ಕಿಂತ ತುಂಬ ದೊಡ್ಡದಾಗ್ತದೆ ಸೌತೆ ಅಷ್ಟೇ. ಇದರಿಂದ ನಾವು ಒಂದು ತಿಂಡಿಯನ್ನು ಮಾಡಿಕೊಳ್ಳೋಣ. ಮೊದಲು ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಮುಳುಸೌತೆ, ಚಕ್ಕರ್ಪೆ, ಬೆಲ್ಲ, ಏಲಕ್ಕಿ, ತೆಂಗಿನಕಾಯಿ ಹಾಗೂ ಅಕ್ಕಿ ರವೆ. ಸಾದಾ ಅಕ್ಕಿ ರವೆ 1 ಕಪ್ ತಗೊಂಡಿದ್ದೇನೆ. ಇಷ್ಟು ಮುಳುಸೌತೆ ಇಷ್ಟು ಹಾಕೋದಿಲ್ಲ, ಇದರ ಅರ್ಧದಷ್ಟು ಹಾಕಿಕೊಳ್ತಾ ಇದ್ದೇನೆ. ಇಷ್ಟು ಬೇಡ, ನಮಗೆ ಇಬ್ಬರಿಗೆ ಬೇಕಾದಷ್ಟು ಮಾಡೋದು ನಾನೀಗ. ಇದರ ಅರ್ಧದಷ್ಟನ್ನು ಮಾಡಿ ಇದನ್ನು ಯಾವ ರೀತಿ ಮಾಡೋದನ್ನು ನೋಡಿಕೊಳ್ಳೋಣ. ಮುಳುಸೌತೆಯನ್ನು ಸಹ ಪೂರ ಕೆಚ್ಚಿಕೊಳ್ತಾ ಇದ್ದೇನೆ. ಅರ್ಧ ಮಾಡಿದ್ದೇನೆ. ತುಂಬ ಎಳತ್ತಿದೆ ಇದು ಮುಳುಸೌತೆ, ಒಂದು ಚೂರು ಬೆಳಿಲಿಲ್ಲ. ಎಳತ್ತು ಹೇಳಿದರೆ ಎಳತ್ತಿದೆ. ಅರ್ಧ ಮುಳುಸೌತೆಯನ್ನು ತಗೊಂಡಿದ್ದೇನೆ. ಅರ್ಧ ಮುಳುಸೌತೆಯನ್ನು ಈ ರೀತಿ ಸಹ ಪೂರ ಕೆಚ್ಚುತ್ತಾ ಇಡ್ತಾ ಇದ್ದೇನೆ. ಈಗ ಇದರಲ್ಲಿ ಸ್ವಲ್ಪ ಅರ್ಧ ಅಷ್ಟನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಕೊಂಡಿದ್ದೇನೆ. ಅದೊಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಪೂರ ಕೆಚ್ಚಿದ ಅರ್ಧದಲ್ಲಿ 2 ಪಾಲು ಮಾಡಿದ್ದೇನೆ. ಇದಕ್ಕೆ ಕಾಲುವಾಸಿ ಇಲ್ಲಿ ಉಂಟು, ಕಾಲುವಾಸಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು, ಒಂದು 2-3 ಏಲಕ್ಕಿ ಹಾಗೂ ಒಂದು ದೊಡ್ಡ ಅಚ್ಚು ಬೆಲ್ಲ ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಸಿಹಿ ಜಾಸ್ತಿ ತಿನ್ನೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದನ್ನು ಒಂದೇ ಒಂದು ಸುತ್ತು ಮಿಕ್ಸಿಯಲ್ಲಿ ತಿರುಗಿಸಬೇಕು, ಜಾಸ್ತಿ ತಿರುಗಿಸ್ಬೋದು. ಒಂದು ಸುತ್ತು ಪಲ್ಸ್ ಮೂಡಲ್ಲಿಟ್ಟು ಒಂದು ಸುತ್ತು ತಿರುಗಿಸಿದರೆ ಸಾಕು. ಮುಳುಸೌತೆ ಜೊತೆ ತೆಂಗಿನಕಾಯಿ ಕೂಡ ಹಾಕಿಕೊಳ್ಬೇಕು. ನಾನು ಹೇಳುವಾಗ ನಿಮಗೆ ಬಿಟ್ಟು ಹೋಯಿತು. ತೆಂಗಿನಕಾಯಿ ಸಹ ಹಾಕ್ತಾ ಇದ್ದೇನೆ ಅದರೊಟ್ಟಿಗೆ. ಒಂದು ಸುತ್ತು ತಿರುಗಿಸಿದರೆ ಸಾಕು. ಎಲ್ಲವನ್ನು ಹಾಕಿ ಒಂದು ಸುತ್ತು. ಹೀಗೆ ಇದು ಈ ರೀತಿಯಾಗಿ ಬಂದಿದೆ. ಇದ್ರ ಜೊತೆಗೆ ನಾವು ತೆಗೆದಿರಿಸಿದಂಥ ಅಕ್ಕಿ ರವೆ 1 ಗ್ಲಾಸ್ ಹಾಗೂ ತುರಿದಿಟ್ಟದರಲ್ಲಿ ಅರ್ಧವಾಸಿ ಇಟ್ಕೊಂಡಂತಹ ಮುಳುಸೌತೆಯನ್ನು ಕೂಡ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿ ಸಪೂರಕ್ಕೆ ತುರಿಬೇಕು. ತುಂಬ ದೊಡ್ಡದು ಮಾಡಿ ತುರಿಬಾರ್ದು. ಮಿಕ್ಸಿಗೆ ಹಾಕೋದ್ರಲ್ಲಿ ಸ್ವಲ್ಪ ದೊಡ್ಡದು ಬಿದ್ದರೂ ಪರವಾಗಿಲ್ಲ, ಇದರಲ್ಲಿ ಇದು ಸಪೂರಕ್ಕೆ ಇರಬೇಕು. ನಾನು 5 ನಿಮಿಷ ಹೀಗೆ ಬಿಡೋಣ. ಹಾಗೆ ಇಟ್ಟು ಸೆಟ್ ಆಗ್ತದೆ. 5 ನಿಮಿಷಗಳ ಕಾಲ ಇದು ಹೀಗೆ ಇರಲಿ, ಮುಚ್ಚಿಡೋಣ. 5 ನಿಮಿಷ ಆಗಿದೆ. ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸವರಿ ಒಂದು ಇಡ್ಲಿ ತಟ್ಟೆ ಇಟ್ಟಿದ್ದೇನೆ, ಸ್ಟೀಮಿನ ತಟ್ಟೆ. ಅದರಲ್ಲಿ ಹಾಕಿ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. 10-15 ನಿಮಿಷ ಬೇಕಾಗ್ಬೋದು. ಗಟ್ಟಿ ಪಾತ್ರೆಲಿಟ್ಟು ಒಂದು 1/4 ಗಂಟೆಗಳ ಕಾಲ ಬೇಯಿಸ್ಕೊಳ್ಳೋಣ. ಅರ್ಧವಾಸಿ ಮಾತ್ರ ಹಾಕಿದ್ದು. ಅರ್ಧ ನೋಡಿ ಎಷ್ಟು ಎಳತ್ತಿದೆ ಹೇಳಿ. ಮಧ್ಯಾಹ್ನ ಸ್ಯಾಲಾಡಿಗೆ ಉಪಯೋಗ ಮಾಡ್ತಾ ಇದ್ದೇನೆ ಇದನ್ನು. ಊರಿದು ಮುಳುಸೌತೆ ಸಿಕ್ಕಿದರೆ ನೀವು ಸಹ ತಗೊಳ್ಳಿ. ಇಷ್ಟು ದೊಡ್ಡದು ಸಿಕ್ಕಿದರೆ ಎಳತ್ತಿರ್ತದೆ. ದೊಡ್ಡದು ಸಿಗಬೇಕು, ತುಂಬ ಎಳತ್ತಿದೆ. ಚಿಕ್ಕದು ಅದು ಕ್ವಾಲಿಟಿ ಬೇರೆ, ಇದು ಕ್ವಾಲಿಟಿ ಬೇರೆ. ಇದು ದೊಡ್ಡ ಸೌತೆಯಾಗಿ ಆಗುವಂಥದ್ದು ಕ್ವಾಲಿಟಿ, ಅದು ಬೇರೆ. ಮೊದಲು ಚಕ್ಕರ್ಪ ಹೇಳ್ತಿದ್ರು ಇದೇ. ಈಗ 15 ನಿಮಿಷ ಕಳೆದಿದೆ. ಬೆಂದಿದೆ ಅಂತ ನೋಡಿಕೊಳ್ಳೋಣ. ಬೆಂದಿದೆ. ಇದನ್ನು 10 ನಿಮಿಷ ತಣಿಲಿಕ್ಕೆ ಬಿಡುವ. ತಣಿಯದಿದ್ದರೆ ಇದು ಪೀಸಿಗೆ ಬರಲ್ಲ, ಸಣ್ಣಾಗಿ ತಣಿಬೇಕು. 10 ನಿಮಿಷ ತಣಿಲಿಕ್ಕೆ ಇಡ್ತೇನೆ. 10 ನಿಮಿಷ ಕಾಯಲಿಲ್ಲ, 5 ನಿಮಿಷದಲ್ಲೇ ತೆಗಿತಾ ಇದ್ದೇನೆ. ಚೆನ್ನಾಗಿ ಪೀಸಿಗೆ ಬರ್ತಾ ಇದೆ. ಈಗ ನೋಡಿ, ಬಿಸಿ ಬಿಸಿ ತಿಂಡಿ ಚಕ್ಕರ್ಪ ಗಟ್ಟಿ ಬಿಸಿ ಬಿಸಿಯಾಗಿ ಮುಳುಸೌತೆದು ಗಟ್ಟಿ
ಸವಿಲಿಕ್ಕೆ ಸಿದ್ಧವಾಗಿದೆ. ಎಲ್ಲರೂ ಟ್ರೈ ಮಾಡಿ ಹಾಗೂ ಟೇಸ್ಟ್ ಹೇಗುಂಟು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.